ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಬೃಹದಾಕಾರದ ಪ್ರತಿಭಟನೆ, ಸಾವಿರ ಕಾರಣಗಳಿಟ್ಟುಕೊಂಡು ಆರಂಭವಾಗಿರ್ತಕ್ಕಂಥ ಈ ಪ್ರತಿಭಟನೆಯಲ್ಲಿ ಮುಂಚೂಣಿಯಲ್ಲಿ ಬರ್ತಕ್ಕಂಥ ಒಂದಷ್ಟು ರೈತರ ಪ್ರಶ್ನೆಗಳನ್ನು ನಾವು ಕೇಳೋದಾದರೆ, ಭ್ರಷ್ಟ ರಾಜಕಾರಣದ ನಟ್ಟ ನಡುವೆಯಲ್ಲಿ ಬೀಜೋತ್ಪಾದನೆಯಿಂದ ಹಿಡಿದು ಬೆಳೆದ ಬೆಳೆಗೆ ತಕ್ಕನಾಗಿರ್ತಕ್ಕಂಥ ಬೆಲೆ ಇಲ್ಲ, ಅಲ್ಲಿಯವರೆಗೂ ಇರ್ತಕ್ಕಂಥ ಈ ಒಂದು ಜಲ್ವಂತ ಏನು ಸಮಸ್ಯೆಗಳಂತ ಹೇಳಿ ಒಂದು ಟೈಟಲನ್ನು ಕೊಟ್ಟಿದ್ದಾರೋ, 3300 ಏನು ನಿಗದಿಯಾಗಿದೆ, ನಿಜವಾಗಲೂ 3300 ರೂಪಾಯಿ ಪ್ರತಿ ಟನ್ನಿಗೆ ರೈತ ಮಾಡ್ತಕ್ಕಂಥ ಖರ್ಚೆ ಹೊರತು ಅವನಿಗೆ ಬರ್ತಕ್ಕಂಥ ಲಾಭವಲ್ಲ. ಇನ್ನು ಎರಡನೇದಾಗಿ, ಕೇಂದ್ರ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಬೆಂಬಲ ಬೆಲೆ, ಮೆಕ್ಕೆಜೋಳದ ಬೆಂಬಲ ಬೆಲೆ ಏನಿದೆ, ಖರೀದಿ ಕೇಂದ್ರಗಳನ್ನು ತೆಗಿತಕ್ಕಂಥ ಸರ್ಕಾರದ ಕರ್ತವ್ಯವಾಗಿತ್ತು. ಅದನ್ನು ಸಹ ಇಲ್ಲಿವರೆಗೆ ರಾಜ್ಯ ಸರ್ಕಾರ ಮಾಡಿಲ್ಲ. ಅದರ ವಿರುದ್ಧವಾಗಿರ್ತಕ್ಕಂಥ ಪ್ರತಿಭಟನೆ. ಇನ್ನು ಮೊನ್ನೆ ತಾನೇ ನಡೆದಿರ್ತಕ್ಕಂಥ ಕರಗಾಂವ್ ಏತ ನೀರಾವರಿ ಪ್ರತಿಭಟನೆ ಚಿಕ್ಕೋಡಿಯಲ್ಲಿ ನಡೆಯಿತು. ದಾವಣಗೆರೆ, ಬಳ್ಳಾರಿ, ಹಾವೇರಿ, ಯಾದಗಿರಿ, ಈ ಪ್ರತಿಯೊಂದು ಕರ್ನಾಟಕದ 31 ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ರೈತ ಮುಖಂಡರಾಗಿರ್ಬೋದು, ರೈತರಾಗಿರ್ಬೋದು, ಇವರ ಎಲ್ಲ ಪ್ರಶ್ನೆ ಸ್ವಾರ್ಥಕ್ಕಾಗಿ ಅಲ್ಲ, ಸಮಾಜಕ್ಕಾಗಿ ಅನ್ನ ಹಾಕ್ತಕ್ಕಂಥ ರೈತ ಇವತ್ತಿನ ದಿನ ಬೀದಿಗೆ ಬಂದು ಗುರ್ಲಾಪುರದಲ್ಲಿ ನೀವು ನೋಡಿದ್ದೀರಿ 10-12 ದಿನಗಳ ನಿರಂತರವಾಗಿರ್ತಕ್ಕಂಥ ಪ್ರತಿಭಟನೆ. ಅಲ್ಲಿಂದ ಬಂದು ಇವತ್ತಿನ ದಿನ ಬೆಳಗಾವಿಗಾಗಿದೆ. ಬೆಳಗಾವಿಯಲ್ಲಿ ಆಗ್ತಕ್ಕಂಥ ಈ ಒಂದು ಪ್ರತಿಭಟನೆಗೆ ತಕ್ಕನಾಗಿರ್ತಕ್ಕಂಥ ಉತ್ತರ ಮತ್ತು ಪರಿಹಾರೋಪಾಯಗಳನ್ನು ಇವತ್ತಿನ ದಿನ ಕರ್ನಾಟಕದ ಮುಖ್ಯಮಂತ್ರಿಗಳು ನೀಡಿದ್ದೇ ಆಗಿದ್ದಲ್ಲಿ ಹೋರಾಟ ಇಲ್ಲಿಗೆ ನಿಲ್ತದ. ಇಲ್ಲವಾದಲ್ಲಿ ಈ ಒಂದು ಹೋರಾಟ ಗುರ್ಲಾಪುರ ಮಾದರಿಯ ವೇದಿಕೆ ಮತ್ತೊಮ್ಮೆ ಬೆಳಗಾವಿ ಅಧಿವೇಶನ ಮುಗಿಯುವವರೆಗೆ, ನಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗುವವರೆಗೆ, ಪರಿಹಾರೋಪಾಯಗಳನ್ನು ಕರ್ನಾಟಕದ ಸರ್ಕಾರ ನೀಡುವವರೆಗೆ ಈ ಒಂದು ಹೋರಾಟ ಮುನ್ನಡೆಸ್ಕೊಂಡು ಹೋಗ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟ ಕರೆಯನ್ನು ಕೊಟ್ಟದ. ಇದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗ್ತದ. ರಾಜ್ಯ ಸರ್ಕಾರ ಸವಾಲನ್ನು ಹಾಕಿದ, ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಸವಾಲನ್ನು ಒಡ್ಡಿದ. ಇದಕ್ಕಾಗಿ ತಾವೆಲ್ಲರೂ ಕೂಡ ಅತಿ ತುರ್ತಾಗಿ ಎಲ್ಲ ಪ್ರಶ್ನೆಗಳಿಗೆ ಸರಿಯಾಗಿರ್ತಕ್ಕಂಥ ಪರಿಹಾರದ ಉತ್ತರಗಳನ್ನು ನೀಡಬೇಕೆಂದು ವಿನಂತಿಸಿಕೊಳ್ತೇವೆ. ಜೈ ಹಿಂದ್.